ನನ್ನ ಮೇಲೆ ಇಟ್ಟ ನಿನ್ನ ಮೇಲೆ ಇಟ್ಟ ನಿನ್ನ ಮಂದಿರದಾಗ ನೌಕರಿ ಮಾಡಕ್ಕೆ ನಾವು ಒಬ್ಬಾಕಿದಿಲ್ಲ. ಹೌದಲ್ಲ? ಹೌದು. ಮತ್ತೆ ನನ್ನ ಮೇಲೆ ಮನಸ್ಸು ತಗದಂಗಿಲ್ಲ. ಹಾ ಅದು ಹೊಟ್ಟೆ ಬಾಯಿ ನನಗೆ ಹೋಯ್ತು. ಮತ್ತೆ ಹಾಗಲ್ಲ, ನನ್ನ ಮೇಲಿನ ಮನಸ್ಸು ತೆಗೆದು ಹಾ. ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ನನ್ನ ಮೇಲಿಂದ ಬೈದು ಹೋತು. ಹೌದು. ಮತ್ತೊಬ್ಬರ ಮೇಲೆ ಮನಸ್ಸಿಟ್ಟು ನನ್ನ ಮಣ್ಣು ಮಾತ್ರ ಬಾಣಕ್ಕೆ ಅಮ್ಮ ಗುರುಮಠ ನೋಡಿ ಇವರು ತಪ್ಪಾಕತಿಲ್ಲ. ಹಾಗಾದ್ರೆ ಅಲ್ಲಿ ಹೋಗಿ ಚೇರ್ಮನ್ ಹೌದು ದೊಡ್ಡ ಪಂಚಾಯತ್ ಗುರಿ ಮಾಡ್ರಕ್ಕ ಗುರಿ ಇಟ್ಟು ಬಂದೂಕ್ ತಗೊಂಡು ಹಾರಿಸಿ ಬಿಟ್ರ ಒಮ್ಮೆ ನಿಕಾಲಿ ತಪ್ಪಾಕತಿಲ್ಲ. ಹಾಗಾದ್ರೆ ವಿಚಾರ ಮಾಡ. ನೀವು ಹೇಳೋದ್ರ ಮೇಲಿಂದ ಅವ್ರ ಮೇಲೆ ತಪ್ಪಾಕತಿ. ಎಣ್ಣ ಮೇಲೆ ಮನಸ್ಸು ತೆಗೆದು ನಿನ್ನ ಮೇಲೆ ಕಿಟ್ಕೊಂಡೆ ಅದನ್ನ ಹೋಗೋ ಮರ ಅಲ್ಲಪ್ಪ. ನಾ ಅಂದ್ರ ನಾ ಅಲ್ಲ, ಮತ್ತಾರು ನಾ ಅಂದ್ರ ಅವ ಅಂತ ತಿಳ್ಕೊ. ನೀ ಅಂದ್ರ ರುಕ್ಮಿಣಿ ಅನ ಅವ್ರ ಅಂದಾರ ತಿಳ್ಕೊರಿ. ಓ ಹೀಗೇನು ತಪ್ಪು ಹೇಳಲಿಕ್ಕೆ ಹೆಚ್ಚಾಳ. ತಪ್ಪು ಹೇಳತ್ತ ನನ್ನ ಮೇಲೆ ತಪ್ಪು ರುಕ್ಮಿಣಿ ಹೇಳಲಿಕ್ಕೆ ಹೆಚ್ಚಾಳ. ಹ್ಞೂನ್ರಿ. ಹಾ ನೀ ಅಂದ್ರೆ ನಾ ರುಕ್ಮಿಣಿ ಅಂತ ತಿಳ್ಕೋಬೇಕು. ಹಾ ಅವ್ರ ಅಂದಾರ ತಿಳ್ಕ. ಹಾ ಅವ್ರ ಇಲ್ಲ ಅವ್ರ ಅಂದಾರ್ರಿ ಎಣ್ಣ ಮೇಲೆ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸಿಟ್ಟು. ಮತ್ತೊಬ್ಬಳ ಅಂದ್ರೆ ಯಾರು? ಅದ್ ನಿನಗೆ ಗೊತ್ತಿಲ್ಲನ? ಕೇಳಾಕಿ ಗೊತ್ತಿಲ್ಲನ? ನೋಡ ಏನ್ ನಿನಗೆ ಗೊತ್ತಿಲ್ಲ? ಗುಳುಗುಳಿ ಅಲ್ಲ, ನೀ ಎಲ್ಲಿ ಮನಸ್ಸು ಮಾಡಿದಿ, ಯಾರ ಮೇಲೆ ಇಟ್ಟಿದ್ದೀನಿ ನಿನಗೆ ಗೊತ್ತಿಲ್ಲ. ಸಣ್ಣವದಿ ಅದೊಂದು ಅಕ್ಕಲಿಗೆ ಇಡಿ, ನೀವೊಂದು ಬುದ್ಧಿಗೆ ಇಡಿ. ತೂಗುವ ತನಗ ಬಾಳೆ ಮಾಡೋ ಹಾಗೆ ಗೊತ್ತಿಲ್ಲ, ಮಂದಿಗೆ ಬುದ್ಧಿಗೆ ಹಿಡಿಯ ನಾವು. ಮತ್ತೇನು ಹೆಚ್ಚಿಂದಂತ ಅಲ್ರಿ. ಅಲ್ಲ ದೂತೆ, ವಿಚಾರ ಮಾಡಿ. ಒಬ್ಬರ ಮೇಲಿನ ಮನಸ್ಸನ್ನು ತೆಗೆದು ಇನ್ನೊಬ್ಬರ ಮೇಲೆ ಹೇಗೆ ಇಡ್ಲಿಕ್ಕೆ ಬರ್ತದೆ? ಈಗ ಅದ ಮಂದಿ ಹೆಚ್ಚಾಗೈತಿ. ಓ ಮನ್ಯಾಗ ಏಸತಿ ನಿನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ ಅನ್ನೋದು ಕಡಿಕ ಕಲ್ಲು ಹೋಗ್ಯದು. ಅದು ನಿನ್ನಂತ ಚೇಷ್ಟ ಮಾಡಬೇಡ ದೂತೆ. ನೋಡು, ರುಕ್ಮಿಣಿ ಸಂಶಯ ಮಾಡ್ಯಾಳ. ಮಾಡ್ದೇನ್ ಮಾಡ್ಯಾರ? ಹೌದು, ಮತ್ತೆ ಅವ್ರಿಗೆ ಖಾತರಿ ಆಗ್ಯಾದ. ಏನು? ನನ್ನ ಮೇಲಿನ ಮನಸ್ಸು ತಗತಾನ ಅವ್ರ ತಲೆ ಪೂರಾ. ಮತ್ತೆ ನೀ ಮಂದಿರಕ್ಕೆ ಬರೋದಿಲ್ಲ, ನೀನ ವಾರದಾಗ ಅಲ್ಲೇ 7 ದಿವಸ ಇರೋಗ. ವಾರದಾಗ 7 ದಿವಸ ಅಲ್ಲೇ ಇರೋದ ನಿನಗೆ ಬೇಡ ಅನ್ನೋದಿಲ್ಲ. ಆದ್ರೆ ದಿನ ಹದರಿ ಇಲ್ಲಿ ಬೀಳ್ಬೇಕು. ಎಷ್ಟು ಹೇಳೋದು? ಅಲ್ಲ, ವಾರದ 7 ದಿವಸ. ವಾರದ ದಿವಸ ಎಷ್ಟು? ವಾರದಾಗ 7 ದಿವಸ. ಮತ್ತೆ ಹೆಂಗ? ಹಗಲಿಗೆ ಅಲ್ಲಿ, ರಾತ್ರಿಗೆ ಇಲ್ಲಿ. ಏನ್ ಚೇಷ್ಟ ಮಾಡ್ತೀಯ? ಚೇಷ್ಟ ಮಾಡಬೇಡ. ಹ್ಞೂನ್ರಿ. ಕೃಷ್ಣ ನನ್ನ ಮೇಲಿನ ಮನಸ್ಸು ತೆಗದಾನು. ಜಾಂಬೂತಿ ಮ್ಯಾಲೋ, ತುಳಸಿ ಮ್ಯಾಲೋ, ರಾಧಾನ ಮ್ಯಾಲೋ ಮನಸ್ಸು ಮಾಡ್ಯಾನಂತ ಈಕಿಗೆ ಸಂಶಯ. ಒಟ್ಟ ಸಂಶಯಕಾರ. ಅಲ್ಲ, ಸತಿಪತಿಗಳಲ್ಲಿ ಸಂಶಯ ಅನ್ನೋದು ಬಂದ್ರೆ ಸಂಸಾರ ಹೇಗೆ ಸಾಗುತ್ತದೆ? ಸಾಗುದಿಲ್ಲಪ್ಪ. ಹೌದಲ್ಲ? ಅಜ್ಞಚ್ಚ ಸದ್ದದಾನಚ್ಚ ಸಂಶಯ ಆತ್ಮ ವಿನಶ್ಯತಿ ಅಂತ ಭಗವದ್ಗೀತಾದಾಗ ಹೇಳೀನಿ. ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು ಸಂಶಯ ಮಾಡ್ತಾರ, ಕಡೆಗೆ ವಿನಾಶ ಆಗಿಬಿಡ್ತಾರ. ಸಂಶಯ ಮತ್ತಂದ್ರೆ ನಾಶ ಆಗಿಬಿಡ್ತೈತಿ.